ಅದು ಮಟಮಟ ಮಧ್ಯಾಹ್ನದ ಹೊತ್ತು. ಅದರಲ್ಲೂ ಬೆಂಗಳೂರಿನ ಜನನಿಬಿಡ ಪ್ರದೇಶ. ಅಂಥ ಜಾಗದಲ್ಲೇ ನಿನ್ನೆ ಅತಿ ದೊಡ್ಡ ರಾಬರಿಯೊಂದು ನಡೆದಿತ್ತು. ಪೊಲೀಸ್ ವ್ಯವಸ್ಥೆ ವಿರುದ್ಧವೇ ಜನ ಮಾತನಾಡುವಂತಾಗಿತ್ತು. ಈ ಪ್ರಕರಣದ ಬೆನ್ನು ಬಿದ್ದ ಪೊಲೀಸರಿಗೆ ಇವತ್ತು ದರೋಡೆಕೋರರ ಕಾರು ಪತ್ತೆಯಾಗಿದೆ. ಇದರ ಜೊತೆಗೆ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಹಾಡ ಹಗಲಿನ ಹೊತ್ತಲ್ಲೇ ಬೇಗ್ ರಾಬರಿ ಆಗಿತ್ತು. ಬೆಂಗಳೂರಿನ ಹೃದಯ ಭಾಗದಲ್ಲೇ ಎಟಿಎಂ ವಾಹನ ಹೈಜಾಕ್ ಮಾಡಿದ್ರು. ಜನನಿಬಿಡ ಪ್ರದೇಶದಲ್ಲೇ ಎಟಿಎಂಗೆ ಹಣ ತುಂಬುವ ವಾಹನವನ್ನ ಹೈಜಾಕ್ ಮಾಡಿದ ಗ್ಯಾಂಗ್ ಕೆಲವೇ ಕ್ಷಣಗಳಲ್ಲೇ ಬೆಂಗಳೂರಿನಿಂದ ಎಸ್ಕೇಪ್ ಆಗಿತ್ತು. ಹೀಗಾಗಿ ಪರಾರಿಯಾದವರು ದೋಚಿದ್ದು ಮಾತ್ರ ಬರೋಬ್ಬರಿ 7 ಕೋಟಿ ಹಣವನ್ನ. ಅದೇ ಗ್ಯಾಂಗ್ ಅನ್ನ ಬೆಂಗಳೂರು ಪೊಲೀಸರು ಬೇಟೆಯಾಡಿದ್ದಾರೆ. ಬೆಂಗಳೂರಿನಲ್ಲಿ ಬೇಗ್ ದರೋಡೆ, ಆಂಧ್ರಕ್ಕೆ ಎಸ್ಕೇಪ್. ತಿರುಪತಿಯಲ್ಲಿ ಕಾರು ಪತ್ತೆ, ಚಿತ್ತೂರಿನಲ್ಲಿ ಇಬ್ಬರು ವಶಕ್ಕೆ. ಮಟಮಟ ಮಧ್ಯಾಹ್ನವೇ ನಡೆದ ಸಿನಿಮೀಯ ಶೈಲಿಯ ದರೋಡೆಗೆ ಬೆಂಗಳೂರೇ ಬೆಚ್ಚಿ ಬಿದ್ದಿತ್ತು. ನೆನೆ ಜಯನಗರದ ಅಶೋಕ ಪಿಲ್ಲರ್ ಬಳಿ ರಸ್ತೆ ಮಧ್ಯೆಯೇ 7 ಕೋಟಿ 11 ಲಕ್ಷ ಹಣ ತುಂಬಿದ್ದ ವಾಹನ ತಡೆದು ಹೈಜಾಕ್ ಮಾಡಿದ್ರು. ಡೈರಿ ಸರ್ಕಲ್ನ ಫ್ಲೈಓವರ್ ಮೇಲೆ ವಾಹನ ನಿಲ್ಲಿಸಿ ಇನ್ನೋವಾ ಕಾರ್ಗೆ ಹಣ ಶಿಫ್ಟ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ರು. ದರೋಡೆಕೋರರು ಆಂಧ್ರದತ್ತ ಪರಾರಿಯಾಗಿರೋ ಸುಳಿವು ಪಡೆದ ಪೊಲೀಸರು ಚಿತ್ತೂರು ಪೊಲೀಸರ ಸಹಾಯದಿಂದ ದರೋಡೆಕೋರರ ಇಬ್ಬರನ್ನ ಲಾಕ್ ಮಾಡಿದ್ದಾರೆ. ಇನ್ನು ಆರೋಪಿಗಳು ಬಳಸಿದ್ದ ಇನ್ನೋವಾ ಕಾರ್ ತಿರುಪತಿಯಲ್ಲಿ ಪತ್ತೆಯಾಗಿದೆ. ಇನ್ನೋವಾ ಕಾರನ್ನ ವಶಕ್ಕೆ ಪಡೆದಿರೋ ಬೆಂಗಳೂರು ಪೊಲೀಸರು ಅಲ್ಲಿಯೂ ಆರೋಪಿಗಳಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ತಿರುಪತಿ ಪೊಲೀಸರ ಜೊತೆ ದಕ್ಷಿಣ ವಿಭಾಗದ ಪೊಲೀಸರು ಹೋಟೆಲ್, ಲಾಡ್ಜ್, ದೇಗುಲ ಬಳಿ ಮಫ್ತಿಯಲ್ಲಿ ಆರೋಪಿಗಳಿಗಾಗಿ ಶೋಧ ನಡೆಸುತ್ತಿದ್ದಾರೆ. ಹಣ ಬೇರೆ ಕಡೆ ಇರಿಸಿ ಆರೋಪಿಗಳು ತಿರುಪತಿಯಲ್ಲಿ ಇರೋ ಶಂಕೆ ಇದ್ದು ಪ್ರತಿಯೊಂದು ಹೋಟೆಲು, ಲಾಡ್ಜು, ಹೋಮ್ ಸ್ಟೇಗಳಲ್ಲಿ ಪರಿಶೀಲನೆ ನಡೆಸಲಾಗ್ತಿದೆ. ಸಿಕ್ಕಿದೆ, ಕಾರು ಈಗಾಗಲೇ ರಿಕವರ್ ಆಗಿದೆ. ಬೆಂಗಳೂರಿನ ಗ್ಯಾಂಗ್ನಿಂದಲೇ ದರೋಡೆ. ಚಿತ್ತೂರಿನಲ್ಲಿ ಕಾಕಿ ಕೈಯಲ್ಲಿ ತಗಲಾಕೊಂಡ ಇಬ್ಬರು ಆರೋಪಿಗಳ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಪೊಲೀಸ್ ಭಾಷೆಯಲ್ಲೇ ಬಾಯಿ ಬಿಡಿಸಿದಾಗ ದರೋಡೆಯ ಅಸಲಿ ಕಹಾನಿ ಹೇಳಿದ್ದಾರೆ. ಇಬ್ಬರನ್ನ ವಶಕ್ಕೆ ಪಡೆದ ಪೊಲೀಸರು ಚಿತ್ತೂರಿನಲ್ಲೇ ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ವಿಚಾರಣೆ ವೇಳೆ ದರೋಡೆ ಮಾಡಿದವರೆಲ್ಲ ಬೆಂಗಳೂರು ಮೂಲದವರು ಅನ್ನೋದು ಬಯಲಾಗಿದೆ. ಬೆಂಗಳೂರು ಪೂರ್ವ ವಿಭಾಗದ ಬಾಣಸ್ವಾಡಿಯ ಕಲ್ಯಾಣ ನಗರ ಗ್ಯಾಂಗ್ನಿಂದ ದರೋಡೆ ನಡೆದಿದೆ. ದರೋಡೆಯಲ್ಲಿ ಭಾಗಿಯಾದ ಎಲ್ಲರ ಮಾಹಿತಿಯನ್ನ ಪೊಲೀಸರು ಸಂಗ್ರಹಿಸಿದ್ದಾರೆ. ಇನ್ನು ಗ್ಯಾಂಗ್ನ ಎಲ್ಲಾ ಸದಸ್ಯರ ಮೊಬೈಲ್ ಸದ್ಯ ಸ್ವಿಚ್ ಆಫ್ ಆಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಕ್ಷಣಕ್ಕೊಂದು ನಂಬರ್ ಪ್ಲೇಟ್ ಬಳಸಿ ಎಸ್ಕೇಪ್. ಬೆಂಗಳೂರಿನಲ್ಲಿ ಓಡಾಡುವಾಗ ಕಲ್ಯಾಣ ನಗರದ ಸ್ವಿಫ್ಟ್ ಕಾರಿನ ನಕಲಿ ನಂಬರ್ ಪ್ಲೇಟ್ ಬಳಸಿದ್ದ ದರೋಡೆಕೋರರು ಕರ್ನಾಟಕದ ಗಡಿ ದಾಟ್ತಾ ಇದ್ದಂತೆ ಉತ್ತರ ಪ್ರದೇಶ ನೋಂದಣಿಯ ನಂಬರ್ ಪ್ಲೇಟ್ ಇನ್ನೋವಾ ಕಾರಿಗೆ ಅಳವಡಿಸಿದ್ರು. ದರೋಡೆಕೋರರು ಓಡಾಡಿದ ರಸ್ತೆಯುದ್ದಕ್ಕೂ ಸಿಸಿಟಿವಿ, ಮೊಬೈಲ್ ಲೊಕೇಶನ್ ಆಧರಿಸಿ ಕಾರ್ಯಾಚರಣೆ ನಡೆಸಿದ್ದ ಪೊಲೀಸರು ಆರೋಪಿಗಳನ್ನ ಹಿಡಿದಿದ್ದಾರೆ. ಈ ವೇಳೆಯೂ ಆರೋಪಿಗಳು ಹಿಂದಿ ಮಾತಾಡೋ ಮೂಲಕ ದಾರಿ ತಪ್ಪಿಸೋ ಯತ್ನವು ಖಾಕಿ ಮುಂದೆ ಫೇಲ್ ಆಗಿದೆ. ಗೃಹ ಸಚಿವರು ಕೂಡ ಯಾರನ್ನೂ ಬಿಡೋದಿಲ್ಲ ಅಂದಿದ್ದಾರೆ. ನಾವು ಆದಷ್ಟು ಶೀಘ್ರವಾಗಿ ಅವರನ್ನ ಹಿಡಿತೇವೆ ಅಂತ ಹೇಳಿದ್ದೇನೆ. ಆ ದಿಕ್ಕಿನಲ್ಲಿ ಕೆಲಸ ನಡೀತಾ ಇದೆ. ಇದೆಲ್ಲ ಡೀಟೇಲ್ಸ್ ಎಲ್ಲ ನಾನು ಏನು ಹೇಳಕ್ಕೆ ಹೋಗೋದಿಲ್ಲ. ಈಗ ನಾವು ಎಲ್ಲ ಹಿಡಿದು ಆದಮೇಲೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. ಸಿಸಿಟಿವಿ ದೃಶ್ಯ ಆಧರಿಸಿಯೇ ಬೇಟೆ. ಇದಕ್ಕೂ ಮುನ್ನ ಸೌತ್ ಎಂಡ್ ಸರ್ಕಲ್ನಿಂದ ಭಟ್ರಳ್ಳಿ ರಸ್ತೆವರೆಗಿನ ಸಿಸಿಟಿವಿ ಜಾಲಾಡಿದ ಪೊಲೀಸರಿಗೆ ದರೋಡೆಕೋರರ ಹೆಜ್ಜೆ ಗುರುತು ಪತ್ತೆ ಹಚ್ಚೋದು ಕಷ್ಟವೇನಾಗಿರಲಿಲ್ಲ. ಜೆಪಿ ನಗರದ ಐಟಿ ಲೇಔಟ್ನ HDFC ಬ್ಯಾಂಕ್ನಲ್ಲಿ ಸಿಎಂಎಸ್ ವಾಹನಕ್ಕೆ ಹಣ ತುಂಬಿಸಿ ಮುಂದೆ ಸಾಗಿದೆ. ಇದು ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಿದ್ದಾಪುರ ರಸ್ತೆಯ ಸಿಸಿಟಿವಿಯಲ್ಲಿ ಸೆರೆಯಾಗಿರೋ ದೃಶ್ಯದಲ್ಲಿ ಮೊದಲು ಸಿಎಂಎಸ್ ವಾಹನ ಸಾಕ್ತಿದ್ರೆ ಅದರ ಹಿಂದೆಯೇ ದರೋಡೆಕೋರರ ಇನ್ನೋವಾ ಕಾರು ಹಿಂಬಾಲಿಸಿದೆ. ಅಲ್ಲಿಂದ ದೊಮ್ಲೂರು ಕಡೆ ದರೋಡೆಕೋರರ ಕಾರು ತೆರಳಿರೋ ದೃಶ್ಯದ ಜೊತೆಗೆ ಹಳೆ ಮದ್ರಾಸ್ ರಸ್ತೆ ಮೂಲಕ ಎಲೆಕ್ಟ್ರಾನಿಕ್ ಸಿಟಿಯತ್ತ ಇನ್ನೋವಾ ಕಾರು ತೆರಳಿರೋ ಸಿಸಿಟಿವಿ ವಿಡಿಯೋ ಆಧರಿಸಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ಮಾಡಿದ್ದಾರೆ. ವಿಕಾಸ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.